ಕರ ಬಂದ ನಂತರ ಮಾಸ್ ಬೀಳ್ತೈತಿ. ಬಿದ್ದ ಮಾಸ ತಗೊಂಡು ಅದು ಎಷ್ಟು ತೂಕ ಐತೆ ಅಷ್ಟ ತೂಕದ ಬೆಲ್ಲ ಹಾಕಿರಾರ. ಒಂದ್ 5 ದಿವಸ ಬಿಟ್ಟು ಮತ್ತ ಅಷ್ಟ ತೂಕದ್ದು ಮಜ್ಜಿಗೆ ಮತ್ತು ಗೋಮೂತ್ರ ಅದ್ರೊಳಗೆ ಹಾಕಿ ಒಂದ್ 15 ದಿವಸ ಇಡ್ರಿ. ಇಟ್ಟು ಕೂಡ್ಲೆ ದ್ರಾವಣ ತಯಾರಾಕೈತ. ಆಮ್ಯಾಗ ಆ ಮಾಸ ಮತ್ ಹೊಳ್ ತಕೊಳ್ಳೋದು, ಮತ್ತೊಂದು ಪಾತ್ರೆಗೆ ಹಾಕೋದು, ಮತ್ ಹಿಂಗ ಮಾಡೋದು. 5 ಸಾರಿ ಬಳಸಬಹುದು ಇದನ್ನ. ಒಂದು ಸಾರಿ ಮಾಡಿದ್ರಿ ಅಂತಂದ್ರೆ ಒಂದು 15-20 ಲೀಟರ್ ದ್ರಾವಣ ಸಿಗ್ತೈತಿ ನಿಮ್ಗೆ. 1 ಲೀಟರ್ ದ್ರಾವಣದ ಕಿಮ್ಮತ್ ಏನು ಇಲ್ಲ ಅಂದ್ರೆ 1,000 ರೂಪಾಯಿ ಇವತ್ತು ಮಾರ್ಕೆಟ್ ನೊಳಗ. ಬರೇ ಬಿದ್ದ ಮಾಂಸನ ನೀವು 1 ಲಕ್ಷ ಗಟ್ಟಲೆ ರೂಪಾಯಿ ಕೊಡ್ತೈತಿ. ಅಷ್ಟು ಸಾಮರ್ಥ್ಯ ಐತೆ. ಆಮ್ಯಾಗ ಇದ್ರ ಪ್ರಯೋಗ 15 ಲೀಟರ್ ಟಾಕಿಗೆ 1 ಲೀಟರ್ ಇದನ್ನ ಹಾಕ್ರಿ, ಸ್ಪ್ರೇ ಮಾಡಿ. ಭೂಮಿ ಒಳಗನ ಡೈರೆಕ್ಟ್ ನೀವು ಡ್ರೆಂಚಿಂಗ್ ಮಾಡೋರಿದ್ರಿ ಅಂದ್ರೆ 1 ಟಾಕಿಗೆ 2 ಲೀಟರ್ ಹಾಕ್ರಿ, ಡ್ರೆಂಚಿಂಗ್ ಮಾಡಿ. ಯಾವುದೇ ಬೆಕ್ಕದ ಬೆಳೆ ಇರ್ಲಿ, ನಿಮಗೆ ದುಪ್ಪಟ್ಟು ಕೊಡ್ಲಿಲ್ಲ ಅಂದ್ರೆ ನನ್ ಕೇಳಿ, ದುಪ್ಪಟ್ಟು ಲಾಭ ಕೊಡ್ಲಿಲ್ಲ ಅಂದ್ರೆ ನನ್ ಕೇಳಿ.